ಕಲರ್ಸ್ ಕನ್ನಡ ವಾಹಿನಿಯಲ್ಲಿ 119 ದಿನಗಳ ಕಾಲ ಪ್ರಸಾರವಾದ ಬಿಗ್ ಬಾಸ್ ಸೀಸನ್ 11 ಕನ್ನಡ ಇನ್ನೇನು ಮುಗಿದೇ ಹೋಯಿತು. ಇದರಲ್ಲಿ ಹನುಮಂತರವರು ಫಿನಾಲೆ ಕಪ್ಪನ್ನು ಹೊಡೆದು 50 ಲಕ್ಷ ಕ್ಯಾಶ್ ಪ್ರೈಸನ್ನು ಹೊಡೆದು ಟ್ರೋಫಿಯನ್ನು ಹೊಡೆದು, ಇದರಲ್ಲಿ ಅದನ್ನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಇದರಿಂದ ಇಡೀ ಹನುಮಂತರವ್ರ ಕುಟುಂಬ ಬಹಳ ಸಂತಸಗೊಂಡಿದ್ದಾರೆ. ಈ ಬರುವಂಥ ಹಣದಲ್ಲಿ ಹನುಮಂತರವರು ಮದುವೆ ಮಾಡಿಕೊಳ್ಬಹುದು ಹಾಗೂ ಯಾವುದೇ ತನ್ನ ಮುಂದಿನ ಕಾರ್ಯಕ್ರಮಗಳಿಗೆ ಬಳಸ್ಕೋಬಹುದು ಅನ್ನುವಂಥ ಒಂದು ವಿಚಾರವನ್ನು ನಾವು ಮಾಡ್ಬೋದು. ಅದೇ ರೀತಿ ಹನುಮಂತನಿಗೆ ಯಾವುದೇ ರೀತಿಯಿಂದ ಸಾಲನೂ ಇಲ್ಲ ಅಂತ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ನಲ್ಲಿ ಅವರ ತಂದೆ ತಾಯಿ ಫ್ಯಾಮಿಲಿ ರೌಂಡಲ್ಲೂ ಮನೆಗೆ ಬಂದಿದ್ದರು. ಅವ್ರ ತಾಯಿ ಸಾಲದ ಬಗ್ಗೆ ಹೇಳ್ತಾ ಇದ್ಲು. ಆದರೆ ಅದು ಯಾವುದೇ ಸಾಲು ಅಲ್ಲ. ಲೋನ್ ಮೇಲೆ ಕಾರನ್ನು ತಗೊಂಡಿರ್ತಾರಲ್ವ, ಅದರದ್ದು ಒಂದು ಕಂತು ಕಟ್ಟಿಲ್ಲ, 2 ಕಂತು ಅನ್ನುವಂಥ ಒಂದು ಮಾತಿಂದ ಅದು ಹೇಳಿರುವಂಥದ್ದು. ಅದನ್ನು ಹನುಮಂತರವರು ಒಂದು ಇಂಟರ್ವ್ಯೂನಲ್ಲೂ ಕೂಡ ಈಗಾಗಲೇ ಅದನ್ನು ಹೇಳಿದ್ದಾರೆ ಅದರ ಬಗ್ಗೆ. ಹೀಗಾಗಿ ಯಾವುದೇ ರೀತಿಯಿಂದ ಹನುಮಂತರವರಿಗೆ ಸಾಲ ಇಲ್ಲ ಅಂತಲೇ ಹೇಳ್ಬೋದು. ಏನಿದ್ರೂ ಅವನು ಭಾಳ ವರ್ಷದಿಂದ ದುಡಿತಾ ಇದ್ದಾನೆ, ಭಾಳ ವರ್ಷದಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾನೆ, ಬಹಳ ಜನಪ್ರಿಯ ವ್ಯಕ್ತಿ ಆಗಿದ್ದಾನೆ. ಈ ವ್ಯಕ್ತಿಗೆ ಸಾಲ ಇದೆ ಅಂದರೆ ಯಾರು ನಂಬಲ್ಲ. ಏನೇನೋ ರೂಮರ್ಸ್ ಇದೆ, ಹುಡುಗಿ ಇದ್ದಾಳೆ, ಕೋಟ್ಯಾಂತರ ಆಸ್ತಿ ಇದೆ, ಎಲ್ಲ ಸುಳ್ಳು ಅಂತೇಳಿ ಅವರ ಫ್ಯಾಮಿಲಿಯವರು ಈಗ ಆಲ್ರೆಡಿ ಕೆಲವು ಸಂದರ್ಶನಗಳಲ್ಲಿ ಕ್ಲಿಯಾರಿಟಿ ಕೊಟ್ಟಿದ್ದಾರೆ. ಹನುಮಂತರವರು ಇದ್ರ ಬಗ್ಗೆ ಕ್ಲಿಯಾರಿಟಿ ಕೊಟ್ಟಿದ್ದಾರೆ. ಯಾವುದೇ ರೀತಿಯಿಂದ ಸಾಲ ಆಗಲಿ, ಯಾವುದೇ ರೀತಿಯಿಂದ ಹುಡುಗಿ ಆಗಲಿ, ಯಾವುದೇ ರೀತಿಯಿಂದ ಮದುವೆ ಆಗಲಿ ಇದುವರೆಗೆ ಹನುಮಂತನಿಗೆ ಆಗಿಲ್ಲ. ಈಗ ಬಂದಂಥ ಕ್ಯಾಶ್ ಪ್ರೈಸಲ್ಲಿ ಮದುವೆ ಆಗ್ತಾನೆ ಹನುಮಂತ, ಹಾಗೂ ತನ್ನ ಮನೆಯ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ಆಸಕ್ತಿ ವಹಿಸಿದ್ದಾನೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುಂಚೆ ಯಾವ ಥರ ಈ 5 ಜನ ಇದ್ರಲ್ಲ ಫೈನಲ್ ಡೇ ಸಂಡೇಯಲ್ಲಿ ಏನೇನಾಯಿತು ಅಂತ ಒಂದು ಅವಲೋಕನ ಮಾಡೋದಾದರೆ, ಇನ್ನು ನೋಡಿ, ಭವ್ಯ ಗೌಡ್ತಿಯರು ಶನಿವಾರದ ಫಸ್ಟ್ ಡೇ ಫಿನಾಲೆ ಎಪಿಸೋಡ್ನಲ್ಲೇ ಎಲಿಮಿನೇಟ್ ಆಗಿಬಿಟ್ರು. ತದನಂತರದಲ್ಲಿ ನೆಕ್ಸ್ಟ್ ಸಂಡೇ ಎಪಿಸೋಡ್ನಲ್ಲಿ ಬಂದಂಥವರೇ ಈ ಯಾರು ಉಗ್ರಂ ಮಂಜಣ್ಣನವರು. ಅಕಸ್ಮಾತಾಗಿ ಉಗ್ರಂ ಮಂಜಣ್ಣನವರು ಎಲಿಮಿನೇಟ್ ಆದರು. ತದನಂತರದಲ್ಲಿ ಅವರು ತನಗೆ ಬಂದಂಥ ಹಣವನ್ನು ದಾನ ಮಾಡಲಿಕ್ಕೆ ಹೋದರು. ನೋಡಿ ಎಂಥ ಒಂದು ಮಾನವೀಯತೆ ಬಂದಿದೆ ಉಗ್ರಂ ಮಂಜಣ್ಣನವರ ಹತ್ರ. ಕಾಣೋದು ಹಾಡಾದ್ರೂ ಮನಸ್ಸು ಯಾವ ಥರ ಶುದ್ಧ ಇದೆ ನೋಡಿ. ಆದರೂ ಕೂಡ ಕಿಚ್ಚ ಸುದೀಪ್ ಅವರು ಅದನ್ನು ಉಗ್ರಂ ಮಂಜಣ್ಣನವರಿಗೆ ಬುದ್ಧಿವಾದ ಹೇಳಿ, ನಿನ್ನ ತಂದೆ ತಾಯಿಗಳಿಗೆ ಅದನ್ನು ಕೊಡು, ನೀನು ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಳ್ಳುವಂಥ ಒಂದು ಮಾತು ಹೇಳಿ ಆ ಕ್ಯಾಶ್ ಪ್ರೈಸನ್ನು ವಾಪಸ್ ಕೊಡಿಸಿ, ವಯಸ್ಸಾದ ವೃದ್ಧೆ ಹೆಣ್ಮಕ್ಳಿಗೆ ಒಂದು ಸಹಾಯ ಮಾಡಿ ಆ 2 ಲಕ್ಷದಿಂದ ಅಂತ ಹೇಳಿದ್ರಲ್ಲ ತನಗೆ ಬಂದ ಪ್ರೈಸನ್ನು, ಆ ಪ್ರೈಸನ್ನು ನಾನು ಕೊಟ್ಕೋತೀನಿ ಆ ಸಂಸ್ಥೆಯವರಿಗೆ, ನಿನ್ನ ಅಮೌಂಟನ್ನು ನೀನು ತಗೋ, ನೀನು ಗೆದ್ದಿದೆಯಾ ಶ್ರಮಪಟ್ಟು ಅನ್ನುವಂಥದ್ದನ್ನು ಒಂದು ಮಾತು ಹೇಳ್ತಾರೆ. ಅದಾದ ನಂತರದಲ್ಲಿ 4 ಜನ ಉಳಿದಿರ್ತಾರೆ ಮನೆಯಲ್ಲಿ. ಮೋಕ್ಷಿತಾ ಪೈ, ರಜತ್ ಕಿಶನ್, ತ್ರಿವಿಕ್ರಮ್ ಹಾಗೂ ಹನುಮಂತರವರು. ಇವರಿಗೆ ಒಂದು ಆ್ಯಕ್ಟಿವಿಟಿ ಕೊಡ್ತಾರೆ. ಅದರಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡೋಕ್ಕೆ 4 ಜನರಲ್ಲಿ. ಆ ಆ್ಯಕ್ಟಿವಿಟಿ ಪ್ರಕಾರ ಒಳಗಡೆ ಒಂದು ರೂಮಲ್ಲಿ 4 ಬಾಕ್ಸ್ಗಳಿರುತ್ತವೆ. ಆ ಬಾಕ್ಸ್ಗಳಲ್ಲಿ ಒಳಗಡೆ ಹೊಗೆ ಬಿಡಲಾಗುತ್ತೆ ಹಾಗೂ ಹೊರಗಡೆಯಿಂದ ಬೆಂಕಿಯ ಜ್ವಾಲೆಗಳನ್ನು ಬಿಡಲಾಗುತ್ತೆ. 30 ಸೆಕೆಂಡ್ಗಳಲ್ಲಿ ನಡೆಯುವಂಥ ಈ ಚಟುವಟಿಕೆಯಲ್ಲಿ ಯಾರು ಮನೆ ಒಳಗಡೆ ಉಳಿತಾರೋ ಅವರು ಸೇಫ್ ಆಗಿರ್ತಾರೆ, ಯಾರು ಇರಲ್ವೋ ಅವರು ಎಲಿಮಿನೇಟ್ ಆಗ್ತಾರೆ ಅನ್ನುವಂಥ ಒಂದು ಚಟುವಟಿಕೆ ನಡೆದಾಗ ಮೋಕ್ಷಿತಾ ಪೈ ಅವರು ಇದರಲ್ಲಿ ಇರಲ್ಲ, ಅವರು ಎಲಿಮಿನೇಟ್ ಆಗ್ತಾರೆ ಸ್ಪಾಟ್ ಅದರಲ್ಲಿ ಅಂತಲೇ ಹೇಳ್ಬೋದು. ತದನಂತರದಲ್ಲಿ ಮನೆಯಲ್ಲಿ ಉಳಿದಿರುವಂಥವರು ಹನುಮಂತು, ತ್ರಿವಿಕ್ರಮ್ ಹಾಗೂ ರಜತ್ ಕಿಶನ್ ಅವರು ಉಳಿದಿರ್ತಾರೆ. ಇದರಲ್ಲಿ ಮತ್ತೆ ಒಬ್ಬರನ್ನ ಎವಿಕ್ಟ್ ಮಾಡುವಂಥ ಸಂದರ್ಭ ಇರುತ್ತೆ, ಎಲಿಮಿನೇಟ್ ಮಾಡುವಂಥ ಒಂದು ಸಂದರ್ಭ ಇರುತ್ತೆ. ಈ ವಿಷಯ ಬಂದಾಗ ಉಗ್ರಂ ಮಂಜಣ್ಣವರು ಟಾಪ್ 5 ಬಂದರೆ ಮೋಕ್ಷಿತಾ ಅವರು ಟಾಪ್ 4 ಎಲಿಮಿನೇಟ್ ಆಗಿರ್ತಾರೆ. ಹಾಗೂ ಈ 3 ಸ್ಥಾನಕ್ಕೆ ಇವರಲ್ಲಿ ಪೈಪೋಟಿ ನಡೆದಿರುತ್ತೆ. ಇಂಥ ಸಂದರ್ಭದಲ್ಲಿ ಮತ್ತೊಂದು ಆ್ಯಕ್ಟಿವಿಟಿಯನ್ನು ಕೊಡ್ತಾರೆ ಈ 3 ಜನರಲ್ಲಿ ಒಬ್ಬರನ್ನ 3ನೇ ಸ್ಥಾನಕ್ಕೆ ಕಳಿಸೋದಕ್ಕೆ. ಅದೇನೆಂದರೆ ಕೈ ರೇಖೆ ಮೇಲೆ ಬೆಳಕು ಬೀಳುವಂಥ ಒಂದು ಚಟುವಟಿಕೆ ಇರುತ್ತೆ. ಅದರಲ್ಲಿ ಒಂದು ಸ್ಕ್ಯಾನರ್ ಟೈಪ್ ಒಂದು ಆಟಿಕೆಯನ್ನು ಇಟ್ಟಿರ್ತಾರೆ. ಅದ್ರ ಮೇಲೆ ಇವರು ಕೈ ಇಡಬೇಕು, ಅದ್ರ ಮೇಲೆ ಲೈಟಿಂಗ್ ಬರುತ್ತೆ. ಇದರಲ್ಲಿ ಒಂದು ರೆಡ್ ಲೈಟ್ ಎಲಿಮಿನೇಟ್ ಆಗಿರೋರ ಮೇಲೆ ಒಂದು ಲೈಟ್ ಬೀಳುತ್ತೆ. ಅವರು ಎಲಿಮಿನೇಟರ್ ಅಂತೇಳಿ ನಿರ್ಧಾರ ಮಾಡ್ತಾರೆ. ಇದರಲ್ಲಿ ರಜತ್ ಕಿಶನ್ ಅವರು ಎಲಿಮಿನೇಟ್ ಆಗ್ತಾರೆ. ತದನಂತರದಲ್ಲಿ ಉಳಿದಿರುವಂಥದ್ದು ತ್ರಿವಿಕ್ರಮ್ ಹಾಗೂ ಹನುಮಂತರವರು. ಆಮೇಲೆ ಅವ್ರನ್ನ ಸ್ಟೇಜಿನ ಮೇಲೆ ಕರೆದಾಗ ಹನುಮಂತರವರು ವಿನ್ನರ್ ಅಂತೇಳಿ ಕಿಚ್ಚ ಸುದೀಪ್ ಅವರು ಅನೌನ್ಸ್ ಮಾಡ್ತಾರೆ. ಹಾಗೂ ತ್ರಿವಿಕ್ರಮ್ ಅವರು ಮೊದಲ ರನ್ನರ್ ಅಪ್ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಇದರಲ್ಲಿ ತ್ರಿವಿಕ್ರಮ್ ಅವರಿಗೆ 15 ಲಕ್ಷ ಅಮೌಂಟ್ ಸಿಕ್ಕಿರುತ್ತೆ ಹಾಗೂ ಹನುಮಂತರವರಿಗೆ 50 ಲಕ್ಷ ಅಮೌಂಟು ಕೊಟ್ಟಿರ್ತಾರೆ ಬಿಗ್ ಬಾಸ್
ಏನು ನಾವು ಮಾಡಿದಂಥ ಸ್ಪಾನ್ಸರ್ ಮಾಡಿದಂಥ ಕಂಪ್ನಿಯವರು. ಇದಾಗಿತ್ತು ಒಂದು ಬಿಗ್ ಬಾಸ್ನ ಜರ್ನಿ. ಹೇಗಿತ್ತು ವೀಕ್ಷಕರ ಈ ಜರ್ನಿ? ಈ ಫಿನಾಲೆ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಹಾಗೂ ದಯವಿಟ್ಟು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರಗಳು.